7 ಕಪ್ ಸ್ವೀಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ದಪ್ಪ ತಳ ಇರುವಂತಹ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ, ಏಕೆಂದರೆ ಅದರಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು. ಈಗ ಒಲೆಯನ್ನು ಆಫ್ ಮಾಡಿ ಅದಕ್ಕೆ 1 ಕಪ್ಪಷ್ಟು ತೆಂಗಿನ ತುರಿ, ಹಾಗೆ 2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. 1 ಬೌಲಷ್ಟು ತುಪ್ಪನ ತೊಗೊಳ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಗಂಟು ಬರದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳಕ್ಕೆ ಬರದೇ ಇದ್ದವರು ಫಸ್ಟು ಕಡಲೆ ಹಿಟ್ಟನ್ನು ಹಾಲಿಂದ ಮಿಕ್ಸ್ ಮಾಡಿ ಆಮೇಲೆ ಮಿಕ್ಕಿರುವಂಥ ಪದಾರ್ಥಗಳನ್ನು ಹಾಕೋಬೋದು. ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನಂತರ ಮತ್ತೆ ಒಲೆಯನ್ನು ಹಚ್ಕೋಬೇಕು. ಹಚ್ಕೊಂಡು ಆಮೇಲೆ ಇದನ್ನು ಕುದಿಯೋಕ್ಕೆ ಇಟ್ಕೋಬೇಕು. ಈಗ ನೀವು ಇದನ್ನು ಚೆನ್ನಾಗಿ ಕುದಿಸ್ತಾ ಹೋಗಬೇಕು. ನೀವು ಕುದಿಸ್ತಾ ಇದ್ದಾಗೆ ಗಟ್ಟಿಯಾಗುತ್ತೆ. ಹಾಲಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ನಿಮಗೆ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ತುಪ್ಪ ಮೇಲ್ಮೇಲೆ ಕಾಣ್ತಾ ಇದೆ. ನೀಟಾಗಿ ಸೈಡಲ್ಲಿ ಇರೋದನ್ನೆಲ್ಲ ಆಗಾಗೆ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಕಪ್ಪಗಾಗೋಗುತ್ತೆ. ಇದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಬೇಕು. ನಿಮಗೆ ಮೈಸೂರು ಪಾಕ್ ಅದ ಗೊತ್ತಿರುತ್ತೆ. ಸೊ ಆ ಒಂದು ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಬೇಯಿಸ್ತಾ ಬರಬೇಕು. ಸೊ ಇದು ನೀಟಾಗಿ ಬೆಂದಷ್ಟು ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ವೀಟ್ ಜಾಸ್ತಿ ಇಷ್ಟಪಡೋರು ಬೇಕಾದ್ರೆ 2.5 ಕಪ್ಪಷ್ಟು ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಹೀಗೆ ಯಾವಾಗಲೂ ಕೈ ಆಡ್ತಾನೇ ಇರಬೇಕು. ಅಷ್ಟರಲ್ಲಿ ಇದು ಇನ್ನೊಂದು ಸ್ವಲ್ಪ ಬೇಯೋಷ್ಟರಲ್ಲಿ ನಾನು ಒಂದು ಪ್ಲೇಟ್ಗೆ ತುಪ್ಪನ ಹಾಕ್ಕೊಂಡು ಫುಲ್ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತೀನಿ, ಗ್ರೀಸಿಂಗ್ ಮಾಡ್ಕೊಳ್ತೀನಿ. ಯಾಕೆಂದರೆ ಅದು ಬೆಂದಾದಮೇಲೆ ಈ ಪ್ಲೇಟ್ಗೆ ಹಾಕ್ಕೋಬೇಕು. ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ತೀನಿ. ಈಗ ನೋಡಿ, ಇದು ಎಷ್ಟು ಗಟ್ಟಿ ಆಗ್ತಾ ಇದೆ ಅಲ್ವಾ. ಸೈಡಲ್ಲೆಲ್ಲ ಈ ಥರ ಫುಲ್ ಗಟ್ಟಿ ಆಗ್ತಾ ಇದೆ ಅಂದರೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಗಟ್ಟಿ ಆಗಬೇಕು ಚೆನ್ನಾಗಿ. 15 to 20 ಮಿನಿಟ್ಸ್ ಆದರೂ ಮಿನಿಮಮ್ ಬೇಯಲೇಬೇಕು. ಅದಾದಮೇಲೆ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತುಂಬ ಪ್ರೆಸ್ ಮಾಡಬೇಡಿ, ಯಾಕೆಂದರೆ ಮೇಲೆ ಇರುವಂತಹ ಶೈನಿಂಗ್ ಹೊಟ್ಟೋಗುತ್ತೆ. ಸೊ ನಮಗೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿದ್ರೆ ಒಂದು 10 to 15 ಮಿನಿಟ್ಸು ಹೇಗೆ ನಾವು ಕಟ್ ಮಾಡಬೇಕು ಆ ಶೇಪಲ್ಲಿ ಚಾಕುವಿನಿಂದ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಫ್ಟರ್ ಎಗೇನ್ ಮತ್ತೆ ಒಂದು 10 ಮಿನಿಟ್ಸ್ ಅಥವಾ 20 ಮಿನಿಟ್ಸು ಡ್ರೈ ಆದಮೇಲೆ ನಿಮಗೆ ಪೀಸಾಗಿ ನಾವು ಒಂದು ಪ್ಲೇಟ್ಗೆ ಹಾಕ್ಕೋಬೋದು. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.